ನಮ್ಮ ಧರ್ಮ ಉಳಿಯಬೇಕು. ಧರ್ಮ ಉಳಿಯಬೇಕು. ವಿಶೇಷವಾಗಿ ಇಡೀ ಜಗತ್ತಿನಲ್ಲಿ ಎಲ್ಲರೂ ಧಾರ್ಮಿಕರಾಗಿರಬೇಕು. ರಾಮರಾಜ್ಯ ಆಗಬೇಕು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣವಾದದ್ದು ಇದು ಕೇವಲ ಒಂದು ಊರಿನಲ್ಲಿ ರಾಮ ಮಂದಿರದ ನಿರ್ಮಾಣವಾದದ್ದು ಅಂತ ತಿಳಿಯಬೇಡಿ. ಇಡೀ ನಮ್ಮ ದೇಶದಲ್ಲಿ ರಾಮರಾಜ್ಯ ಸ್ಥಾಪನೆಯಾಗಬೇಕು. ಮನೆ ಮನೆಗಳಲ್ಲಿ ರಾಮರಾಜ್ಯ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ರಾಮರಾಜ್ಯ, ಎಲ್ಲರಲ್ಲಿಯೂ ಭಕ್ತಿ, ವಿಶ್ವಾಸ, ಪರೋಪಕಾರದ ಬುದ್ಧಿ, ಸನಾತನ ವೈದಿಕ ವೈಷ್ಣವ ಧರ್ಮದ ಒಂದು ವಿಶೇಷವಾದಂತಹ ದೀಕ್ಷೆ ಇವುಗಳೆಲ್ಲ ಬರಬೇಕು. ಅದು ನಿಜವಾದಂತಹ ರಾಮ ಮಂದಿರದ ಪ್ರತಿಷ್ಠಾಪನೆಯಾದಂತೆ ಇವತ್ತು ಎಷ್ಟೋ ಪ್ರಾಚೀನರಾದ ಎಲ್ಲರ ಪರಿಶ್ರಮ ಹಾಗೂ ಅನೇಕ ಜ್ಞಾನಿಗಳ, ಋಷಿಗಳ, ಮುನಿಗಳ, ದೇವತೆಗಳ ಅನುಗ್ರಹದಿಂದ, ಮುಖ್ಯವಾಗಿ ಮುಖ್ಯಪ್ರಾಣದೇವರ ಶ್ರೀರಾಮಚಂದ್ರನ ಅನುಗ್ರಹದಿಂದ ರಾಮ ಮಂದಿರದ ಸ್ಥಾಪನೆಯಾಗಿದೆ ಎನ್ನುವುದನ್ನು ಇದು ಕೇವಲ ಧರ್ಮದ ಧ್ವಜ ಅಲ್ಲ, ಅದು ಎಲ್ಲ ರೀತಿಯ ಉನ್ನತಿಯ ಧ್ವಜ. ಧರ್ಮ ಇದು ಎಲ್ಲರ ಉನ್ನತಿಗಾಗಿ ಇರೋದು. ಉಚ್ಚೈರ್ಗತಿ ಜಗತಿ ಸಿದ್ಧತೆ ಧರ್ಮತಶ್ಚೇತ್. ಉನ್ನತಿ ನಮಗೆ ಸಿಗಬೇಕು. ಯಾವುದೇ ಕ್ಷೇತ್ರದಲ್ಲಿ ಉನ್ನತಿಯಾಗಬೇಕು, ಧರ್ಮದಿಂದ ಆಗಬೇಕು. ಅಂತಹ ಧರ್ಮ ಅಂದರೆ ಅದು ನಮ್ಮ ಸನಾತನ ಧರ್ಮ, ವೈದಿಕ ಧರ್ಮ. ಅಂತಹ ಸನಾತನ ಧರ್ಮಕ್ಕೆ, ವೈದಿಕ ಧರ್ಮಕ್ಕೆ ಇನ್ನಷ್ಟು ಪೋಷಣೆ ಸಿಗಬೇಕು, ಬೆಂಬಲ ಸಿಗಬೇಕು. ಅಂತಹ ಸರ್ಕಾರವನ್ನೇ ಆರಿಸಿ ತರುವ ಕೆಲಸ ನಿಮ್ಮೆಲ್ಲರ ಕೈಯಲ್ಲಿದೆ. ಯಾರು ಬಂದ್ರೇನೋ, ಏನಾದ್ರೇನೋ, ಹೇಗಾದ್ರೇನೋ ಅಂತ ತರಬೇಡಿ. ಯಾವ ವ್ಯಕ್ತಿಗಳು ನಮಗೆ ಬಳಗ ಅಲ್ಲ, ಬಂಧು ಅಲ್ಲ. ನಮಗೆ ಯಾರು ನೀವು ಕೊಟ್ಟ ಹಾಗೆ ಹಣ ಕೊಡ್ತಾರೆ ಅಂತ ತಿಳ್ಕೊಬೇಡ್ರಿ. ಯಾರಿಂದಲೂ ಏನಾಗಬೇಕಾದದ್ದಿಲ್ಲ. ನಮಗೆ ಬೇಕಾದದ್ದು ಧರ್ಮ, ನಮಗೆ ಬೇಕಾದದ್ದು ನ್ಯಾಯ, ನಮಗೆ ಬೇಕಾದದ್ದು ಪ್ರಾಮಾಣಿಕತೆ. ಎಲ್ಲಿ ಪ್ರಾಮಾಣಿಕತೆ ಇದೆ, ಧರ್ಮದ ಬಗ್ಗೆ ವಿಶೇಷವಾದಂತಹ ಪ್ರೋತ್ಸಾಹನೆ ಇದೆ, ಧರ್ಮದ ರಕ್ಷಣೆ ಇದೆ, ಬಡವರಿಗೆ ಎಲ್ಲರಿಗೂ ಕೂಡ ನಿಜವಾದ ರೀತಿಯಲ್ಲಿ ತಿಳುವಳಿಕೆಯಿಂದ ನಮ್ಮ ದೇಶಕ್ಕೆ ಅಧಃಪತನವಾಗದಂತೆ, ದೇಶ ಸಾಲದೊಳಗೆ ಮುಳುಗದಂತೆ, ಅತ್ಯಂತ ಉನ್ನತ ಮಟ್ಟದಲ್ಲಿ ನಮ್ಮ ದೇಶದ ಭವಿಷ್ಯವನ್ನು ಕಾಪಾಡುವುದಕ್ಕೆ ಯಾವ ಸರ್ಕಾರ ಇವತ್ತು ವಿಶೇಷವಾಗಿ ಪ್ರಯತ್ನ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತು. ಅದಕ್ಕೆ ಪೂರ್ಣವಾಗಿ ನೀವು ಬೆಂಬಲ ನೀಡಬೇಕು. ನೀವು ವೋಟ್ ಹಾಕಬೇಕು. ಮನೆಯಲ್ಲಿ ಯಾರಿಗೂ ಕೂಡ್ಲಿಕ್ಕೆ ಬಿಡದೇ ಇದ್ದಂತೆ ನಿಮ್ಮ ಸುತ್ತಮುತ್ತಲಿದ್ದವರಲ್ಲಿ ಎಲ್ಲರನ್ನೂ ಕರೆದುಕೊಂಡು ಹೋಗಿ ವೋಟ್ ಹಾಕಿಸಿರಿ. ಚೆನ್ನಾಗಿ ರಾಮರಾಜ್ಯಕ್ಕೆ ಸೇವೆಯನ್ನು ಮಾಡಿರಿ. ನೀವು ರಾಮದೇವರ ಸೇವೆ ಮಾಡಿದ ಮಹಾಪುಣ್ಯ ನಿಮಗೆ ಬರ್ತದೆ. ಇಡೀ ನಮ್ಮ ದೇಶದಲ್ಲಿ ಮತ್ತೆ ಇನ್ನೊಂದು ಬಾರಿ ಅಂತ ಕೆಲವರು ಹೇಳ್ತಾರೆ. ಇನ್ನೊಂದು ಬಾರಿ ಅಲ್ಲ, ಇನ್ನು ಸ್ಥಿರವಾಗಿ ರಾಮರಾಜ್ಯವೇ ಉಳಿಯಬೇಕು. ಹಾಗೆ ನೀವೆಲ್ಲರೂ ಕೂಡ ವಿಶೇಷವಾಗಿ ಪ್ರಯತ್ನವನ್ನು ಮಾಡಿರಿ. ಅದಕ್ಕಾಗಿ ಕೇವಲ ನಿಮ್ಮ ಓಟು ಸಾಲದು, ನಿಮ್ಮ ಪ್ರಾರ್ಥನೆ ಬೇಕು. ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಮಂತ್ರಗಳ ಜಪ ಮಾಡಿ, ರಾಮದೇವರ ಪ್ರಾರ್ಥನೆ ಮಾಡಿ, ವಾಯುದೇವರ ಸ್ತೋತ್ರ ಸುಂದರಕಾಂಡ ಹೇಳಿ, ವಿಷ್ಣು ಸಹಸ್ರನಾಮ ಹೇಳಿ, ರಾಮನಾಮ ಜಪ ಮಾಡಿ. ಓಡಾಡುವಾಗ ಜಪ ಮಾಡ್ಲಿಕ್ಕೆ ಬರೋದಿಲ್ಲ, ಮಡಿವೆ. ರಾಮ ನಾಮಸ್ಮರಣೆ ಮಾಡಿ. ಯಾವಾಗಲೂ ರಾಮ 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 ಅಂತ ರಾಮರಾಜ್ಯ ಬಂದೇ ಬರ್ತದೆ, ಯಾವ ಸಂಶಯವೂ ಇಲ್ಲ. ಎಲ್ಲರೂ ಕೂಡ ವಿಶೇಷವಾಗಿ ಪ್ರಾರ್ಥನೆ ಹಾಗೂ ಪ್ರಯತ್ನ ಮಾಡಿ ಅದರಿಂದ ನಮ್ಮ ಧರ್ಮವನ್ನು ಉಳಿಸಬೇಕು. ನಮ್ಮ ದೇಶ ಸುಭದ್ರವಾಗಬೇಕು, ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗಬೇಕು. ಇಡೀ ಜಗತ್ತು ನಮ್ಮ ಭಾರತದ ಕಡೆಗೆ ನೋಡಿ ಬೆರಳು ಕಚ್ಚಿ ನಿಲ್ಲಬೇಕು, ಇದರಿಂದ ಕಲಿಯಬೇಕು. ಅಂತಹ ಪ್ರಯತ್ನವನ್ನು ಬರೀ ಓಟ್ ಹಾಕಿ ಮನೆಯಲ್ಲಿ ಕೊಡಬೇಡಿ. ಮುಂದೂ ಕೂಡ ನಮ್ಮ ಧರ್ಮದ ಅಭಿವೃದ್ಧಿಗಾಗಿ ಒಬ್ಬೊಬ್ಬರೂ ನಾವೆಲ್ಲ ಪ್ರಯತ್ನ ಮಾಡೋಣ. ಧರ್ಮವನ್ನು ಉಳಿಸೋಣ, ಬೆಳೆಸೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.